ಇನ್ನು ಹಾಸನದಲ್ಲಿ ಭಾರೀ ಮಳೆಗೆ ಕೊಚ್ಚಿ ಹೋದಂತ ಕಿರು ಸೇತುವೆ ಸಕಲೇಶಪುರ ತಾಲೂಕಿನ ಮಾರನಹಳ್ಳಿಯಲ್ಲಿ ಅವಾಂತರ ಆಗಿದೆ. ಗ್ರಾಮದ ಮೊಣ್ಣಪ್ಪ ಮನೆಗೆ ತೆರಳೋದಕ್ಕೆ ನಿರ್ಮಿಸಿದಂತಹ ಸೇತುವೆ ಇದು. ಹಳ್ಳದ ನೀರು ಉಕ್ಕಿ ಹರಿದು ಕೊಚ್ಚಿ ಹೋದ ಕಿರು ಸೇತುವೆ. ಗಮನಿಸ್ತಾ ಇದ್ದೀವಲ್ಲ ದೃಶ್ಯಾವಳಿಗಳಲ್ಲಿ, ಸೇತುವೆ ಕೊಚ್ಚಿ ಹೋಗೋದು ಕೂಡ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ. ಪರ್ಯಾಯ ಮಾರ್ಗ ಇಲ್ಲದೆ ಮನೆಯಲ್ಲಿ ಸಿಲುಕಿರುವಂತಹ ವೃದ್ಧ ದಂಪತಿ 2 ತಿಂಗಳ ಹಿಂದಷ್ಟೇ ನಿರ್ಮಾಣವಾಗಿದ್ದಂತಹ ಸೇತುವೆ ಇದು. ಅಂದ್ರೆ ಎಷ್ಟರ ಮಟ್ಟಿಗೆ ಈ ಕಾಮಗಾರಿ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ. ಚೆಕ್ ಪೋಸ್ಟ್ ಮುಂಭಾಗ ರಸ್ತೆಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಸೇತುವೆ, ಕಳಪೆ ಕಾಮಗಾರಿಯಿಂದಾಗಿ ಸೇತುವೆ ಕುಸಿತ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆ ಭಾಗದಲ್ಲಿ ಅಂದ್ರೆ ವೃದ್ಧ ದಂಪತಿಗಳಿರುವಂತಹ ಜಾಗ ಏನಿದೆ, ಅವರು ಎಲ್ಲೂ ಕೂಡ ಹೊರಗಡೆ ಬರೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಮತ್ತಷ್ಟು ಜಾಸ್ತಿ ಆಗಿದೆ. ಏನು ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಸಮೀಪ ಕಿರು ಸೇತುವೆ ಈ ಒಂದು ಹರಿತಕ್ಕಂಥ ಹಳ್ಳದಲ್ಲಿ ಕೊಚ್ಚಿ ಹೋಗಿದೆ. ಆ ಘಟನಾ ಸ್ಥಳದಲ್ಲಿ ನಾವು ಇದೀವಿ, ನೋಡ್ಬೋದು. ಇಲ್ಲೇನು ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಹೊಂದಿಕೊಂಡ ಹಾಗೆ ಇಲ್ಲಿ 1-2 ಮನೆಗಳಿದ್ದಾವೆ. ಆ ಮನೆಗೆ ತೆರಳಲಿಕ್ಕೆ ಬೇಕಾಗಿ 2 ತಿಂಗಳ ಹಿಂದೆ ಅಷ್ಟೇ ಒಂದು ಕಿರು ಸೇತುವೆನ ಕಟ್ಟಲಾಗಿತ್ತು. ಸೊ ಆ ಕಿರು ಸೇತುವೆ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿ ಆ ಮನೆಯಲ್ಲಿರ್ತಕ್ಕಂಥವ್ರು ಮನೆಯಲ್ಲಿ ಸಿಲುಕ್ತಕ್ಕಂಥ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ, ನೋಡ್ತಾ ಇದ್ದೀವಿ. ನಿರಂತರವಾಗಿ ಮಳೆ ಬರ್ತಾ ಇದೆ. ಮಳೆಯಿಂದಾಗಿ ಸಣ್ಣ ಪುಟ್ಟ ನದಿ ತೊರೆಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಂದ ನೀರು ಹರಿದು ಬರ್ತಾ ಇದೆ, ನಾವು ನೋಡ್ತಾ ಇದ್ದೀವಿ. ಎತ್ತಿನೊಳೆ ನೀರನ್ನ ಶಿಫ್ಟ್ ಮಾಡೋ ಸಲುವಾಗಿ ಒಂದು ಸಣ್ಣ ಬ್ಯಾರೇಜ್ ರೀತಿ ಕಟ್ಟಲಾಗಿದೆ. ಸೊ ಅಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹ ಆಗಿ ಮತ್ತೆ ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿ ಏನದು ಇಲ್ಲಿ ಕಾಣ್ತದೆ, ಇಲ್ಲಿ ಒಂದು ಕಿರು ಸೇತುವೆಯನ್ನು ಕಟ್ಟಲಾಗಿತ್ತು. ಇದಕ್ಕೆ ಕಿರು ಸೇತುವೆ ಕಟ್ಟಲಿಕ್ಕೆ ಕಾರಣ ಕೇವಲ 2 ತಿಂಗಳ ಹಿಂದೆ ಅಷ್ಟೇ ಈ ಮನೆಗೆ ತೆರಳಲಿಕ್ಕೆ ಬೇಕಾಗಿ ಹಿಂದೆ ಇದ್ದಂಥ ಸೇತುವೆನ ತೆರವು ಮಾಡಿ ಹೊಸದಾಗಿ ಸೇತುವೆನ ಕಟ್ಟಲಾಗಿತ್ತು. ಸೊ ಈ ಸೇತುವೆ ಕಿರು ಸೇತುವೆ ಸಂಪೂರ್ಣವಾಗಿ ಈಗ ನೀರಿನ ಜೊತೆ ಕೊಚ್ಚೋಗಿದೆ. ಈಗಲೂ ಕೂಡ ಮಣ್ಣು ಹಂತ ಹಂತವಾಗಿ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಮನೆಯಲ್ಲಿ ಒಂದು ಕುಟುಂಬ ಕೂಡ ವಾಸ ಇದೆ. ಅಲ್ಲಿ ಏನು ಚಿಕಿತ್ಸೆ ಪಡಿತಿರ್ತಕ್ಕಂಥ ಮಹಿಳೆಯೊಬ್ಬರು ಕೂಡ ಇದ್ದಾರೆ. ಈಗ ಅವರಿಗೆ ಒಂದು ರೀತಿ ಹೊರಗಡೆ ಬರಲಾರ್ದಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗ ಜಿಲ್ಲಾಡಳಿತ ಅವರಿಗೆ ನೆರವನ್ನು ನೀಡಬೇಕಾಗತ್ತೆ. ಸೊ ಎಷ್ಟೊತ್ತಿಗೆ ಘಟನೆ ಆಯಿತು, ಏನಾಯಿತು ಅಂತೇಳಿ ಮಾತಾಡಲಿಕ್ಕೆ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ಸರ್ ಹೇಳಿ ಸರ್, ಈಗ ಒಂದು ಘಟನೆ ಎಷ್ಟೊತ್ತಿಗಾಯಿತು, ಮತ್ತೆ ಅದು ಯಾರ ಮನೆ, ಅಲ್ಲಿ ಯಾರು ಇದ್ದಾರೆ? ಈಗ ಇದು ಬೆಳಿಗ್ಗೆ ಒಂದು 11ವರೆಗೆ ಇದು ಸೇತುವೆ ಕುಸಿದೋಗಿದೆ. ಇದು ಸೇತುವೆ ರೆಡಿಯಾಗಿ ಒಂದು 2 ತಿಂಗಳಾಯಿತು. 2 ತಿಂಗಳ ಹಿಂದೆ ಹೊಸ ಸೇತುವೆಯನ್ನು ರೆಡಿ ಮಾಡಿದ್ದಾರೆ, ಹಳೆ ಸೇತುವೆ ತೆಗೆದು. ಆ ಮನೆಯಲ್ಲಿ ಇಬ್ಬರು ವಯಸ್ಸಾದವರು ಇಬ್ಬರಳಿದ್ದಾರೆ. ಅವ್ರ ಮಗ ಸಹ ಹೊರಗಡೆ ಇದ್ದಾರೆ. ಮೋಣಪ್ಪ ಅಂತ ಅವರು ಮನೆ ಓನರು, ಅವರು ಮಿಸ್ಸಸ್ ಸಹ ಹುಷಾರಿಲ್ಲ. ಅವರಿಗೀಗ ತಿರುಗಾಡಲು ಸಹ ಒಂದು ಕಾಲ್ದಾರಿನೂ ಸಹ ಇಲ್ದಂಗೆ ಆಗಿದೆ. ಇದಕ್ಕೆ ಅತಿ ಶೀಘ್ರದಲ್ಲಿ ನೀವು ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀವಿ. ಈಗ ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗ್ಲಿಕ್ಕೆ ಬೇರೆ ಯಾವುದೇ ಮಾರ್ಗ ಇಲ್ವಾ? ಈಗ ಬೇರೆ ಮಾರ್ಗ ಯಾವುದೂ ಇಲ್ಲ ಸರ್, ಇದೇ ದಾರಿ. ಈಗ ಅವ್ರಿಗೆ ಹೋಗ್ಬೇಕಂದ್ರೆ ಒಂದು 5 ಕಿಲೋಮೀಟರ್ ಗುಡ್ಡದಲ್ಲಿ ನಡ್ಕೊ ಬರಬೇಕು. ಒಂದು ರೌಂಡ್ ಹಾಕ್ಯಂಡು ಬಂದರೆ ಆ ಮನೆಗೆ ಹೋಗ್ಬೋದು. ಇದು ಸದ್ಯಕ್ಕೆ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ. ಈಗಲೂ ಕೂಡ ಮಳೆ ಜೋರಾಗಿ ಬರ್ತಾ ಇದೆ, ನಿರಂತರವಾಗಿ ಮಳೆ ಜಾಸ್ತಿ ಆಗ್ತಾನೆ ಇದೆ. ಹಾಗಾಗೇನೆ ಇಲ್ಲಿ ಹರಿತಕ್ಕಂಥ ಹಳ್ಳದಲ್ಲಿ ನೀರಿನ ಪ್ರಮಾಣ ಕೂಡ ಜಾಸ್ತಿ ಆಗಿದೆ. ಹಾಗಾಗೇನೆ ಈ ಸೇತುವೆ ಕೊಚ್ಚೋಗಿದೆ. ಸೊ ಅಲ್ಲಿಗೆ ತೆರಳತಕ್ಕಂಥ ಮನೆಯಲ್ಲಿ ಒಂದು ಕುಟುಂಬ ಸಿಲುಕೊಂಡಿದೆ. ಈಗ ಅವ್ರ ನೆರವಿಗೆ ಬರಬೇಕು, ಅವ್ರಿಗೆ ರಕ್ಷಣೆ ಮಾಡಬೇಕು. ಅಲ್ಲೊಬ್ರು ಪೇಷಂಟ್ ಕೂಡ ಇದ್ದಾರೆ, ಅವರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಇನ್ನು ಹಾಸನದಲ್ಲಿ ಮಳೆ ಆರ್ಭಟಕ್ಕೆ ಸಂಕಷ್ಟಗಳ ಪ್ರವಾಹವೇ ಉಕ್ಕಿ ಬರಿತಾ ಇದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಕುಸಿತಾ ಇರುವ ಮಣ್ಣು ಸಕಲೇಶಪುರದ ಕೊಲ್ಲಹಳ್ಳಿ ಬಳಿ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ಸುಮಾರು 200 ಮೀಟರ್ ಉದ್ದಕ್ಕೆ ಕುಸಿದಂತ ತಡೆಗೋಡೆ, ಮಳೆಯಿಂದ ರಸ್ತೆಯ ಮೇಲೆ ಹರಿತಾ ಇರುವ ಕೆಸರು ನೀರು, ತಡೆಗೋಡೆ ಇಲ್ಲದೆ ಕುಸಿತಾ ಇರುವ ಅಪಾರ ಪ್ರಮಾಣದ ಮಣ್ಣು, ಚತುಷ್ಪಥ ರಸ್ತೆಯ ಒಂದು ಭಾಗದ ರಸ್ತೆಯ ಸಂಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಕೇವಲ ಒಂದು ಭಾಗದಲ್ಲಿ ಮಾತ್ರ ವಾಹನಗಳನ್ನ ಸಂಚಾರ ಮಾಡೋದಕ್ಕೆ ಅನುವು ಮಾಡಿಕೊಡಲಾಗಿದೆ. ಇನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ಇಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡೋಣ. ಸಕಲೇಶಪುರ ಭಾಗದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಮಳೆ ಆಗ್ತದೆ. ಇವತ್ತು ಆ ಮಳೆಯ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗಿದೆ. ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75 ಅಂದರೆ ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಈ ರಸ್ತೆಯ ಹಲವಾರು ಕಡೆ ಭೂಕುಸಿತ ಆಗ್ತಾ ಇದೆ. ಈಗ ಸಕಲೇಶಪುರದಿಂದ ಮಂಗಳೂರು ಕಡೆ ತೆರಳತಕ್ಕಂಥ ದೊಡ್ಡತಪ್ಲೆ ಅಂತಕ್ಕಂಥ ಪ್ರದೇಶದಲ್ಲಿ ಭೂಕುಸಿತ ಆಗಿ ರಸ್ತೆ ಸಂಚಾರವೇ ಸ್ಥಗಿತ ಆಗಿತ್ತು. ಸುಮಾರು 1 ಗಂಟೆಗಳ ಕಾಲ ರಸ್ತೆ ಸಂಚಾರವನ್ನು ಸ್ಥಗಿತಗೊಳಿಸಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಚತುಷ್ಪಥ ರಸ್ತೆ ನಿರ್ಮಾಣಕ್ಕಾಗಿ ದೊಡ್ಡ ಎತ್ತರದ ಬೆಟ್ಟ ಪ್ರದೇಶವನ್ನು ಬಗೆಯಲಾಗಿದೆ. ಸೊ ಅಲ್ಲಿಂದ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ನೀರು ಹರಿತಾ ಇದೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ಕೂಡ ಅಲ್ಲಿಂದ ದೊಡ್ಡ ಪ್ರಮಾಣದ ಮಣ್ಣಿನ ರಾಶಿ ಹರಿದು ಬರ್ಬೋದು. ಈಗ ಈ ಕ್ಷಣಕ್ಕೂ ಕೂಡ ಮಳೆಯ ಪ್ರಮಾಣ ದೊಡ್ಡದಾಗಿ ಬರ್ತಾ ಇದೆ. ಮೇಲೆ ಮರಗಿಡಗಳಿದ್ದಾವೆ ಮತ್ತು ದೊಡ್ಡ ಮಣ್ಣಿನ ರಾಶಿ ಇದೆ. ಸೊ ಅಲ್ಲಿಂದ ಮಣ್ಣು ಹಂತ ಹಂತವಾಗಿ ಕುಸಿದು ಬೀಳ್ತಾ ಇದೆ. ಈ ಕ್ಷಣಕ್ಕೂ ಕೂಡ ಮಳೆಯ ಪ್ರಮಾಣ ಅತಿ ಹೆಚ್ಚಾಗಿ ಈ ಭಾಗದಲ್ಲಿ ನಾವು ನೋಡ್ಬೋದು ಯಾವ ರೀತಿಯಾಗಿ ನೀರು ಆ ಮಣ್ಣುಗಳ ನಡುವೆ ಹರಿದು ಬರ್ತಾ ಇದೆ ಅಂತ ಹೇಳಿದ್ರೆ ಸಹಜವಾಗಿ ಇದು ಈ ಪ್ರದೇಶದಲ್ಲಿರ್ತಕ್ಕಂಥ ಮಣ್ಣು ಜರುಗು ಮಣ್ಣಾಗಿದೆ. ಹಾಗಾಗಿ ಮಣ್ಣು ಕುಸಿತಕ್ಕಂಥ ಎಲ್ಲ
ಸಾಧ್ಯತೆಗಳು ಕೂಡ ಈ ಪ್ರದೇಶದಲ್ಲಿದೆ. ಸೊ ಸತತವಾಗಿ 1 ರಿಂದ 1.5 ಗಂಟೆಗಳ ಕಾಲ ಈ ಮಾರ್ಗದ ಅಂದ್ರೆ ಬೆಂಗಳೂರು ಮತ್ತು ಮಂಗಳೂರು ಮಾರ್ಗದ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿತ್ತು. JCB ಮೂಲಕ ರಸ್ತೆಗೆ ಕುಸಿದು ಬಂದಿದ್ದಂಥ ಮಣ್ಣನ್ನ ತೆರವುಗೊಳಿಸಿ ಈಗ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಹಾಗೆಯೇ ಇಲ್ಲಿ ಒಂದು ಟ್ರಾಫಿಕ್ ಜಾಮ್ ಕೂಡ ಸೃಷ್ಟಿಯಾಗಿದೆ. ದೊಡ್ಡ ದೊಡ್ಡ ಸರಕು ಸಾಗಣೆ ವಾಹನಗಳು ನಾವು ಈ ಕಡೆ ನೋಡಬಹುದು, ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಾಹನಗಳು ಸಾಲುಗಟ್ಟಿ ಬರ್ತಾ ಇದ್ದಾವೆ ಅಂತ ಹೇಳಿ. ಇಲ್ಲಿನ ಏನು ಗ್ಯಾಸ್ ಟ್ಯಾಂಕರ್ಗಳು, ಪೆಟ್ರೋಲ್ ಮತ್ತು ಡೀಸೆಲ್ ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಟ್ಯಾಂಕರ್ಗಳೆಲ್ಲವೂ ಕೂಡ 1 ಗಂಟೆಯಿಂದ ಈ ಭಾಗದ ಮಾರ್ನಳ್ಳಿ ಗೇಟ್ನಲ್ಲಿ ನಿಂತಿದ್ವು. ಈಗ JCB ಮೂಲಕ ರಸ್ತೆಗೆ ಬಂದಿದ್ದಂಥ ಮಣ್ಣನ್ನು ತೆರವುಗೊಳಿಸಿದ ಬಳಿಕ ಮತ್ತೆ ವಾಹನ ಸಂಚಾರ ಆರಂಭ ಆಗಿದೆ. ಸೊ ಇದು ಇಲ್ಲಿಗೆ ಮುಗಿಯುತ್ತೆ ಅಂತೇಳಿ ಹೇಳಕ್ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ನಾವು ನೋಡ್ತಾ ಇದ್ದೀವಿ, ಅಲ್ಲಿ ಆಲ್ರೆಡಿ ಸಾಕಷ್ಟು ಮಣ್ಣು ರಸ್ತೆಯ ಕಡೆಗೆ ಬಂದಿದೆ. ಮತ್ತೆ ಇನ್ನೂ ಮತ್ತಷ್ಟು ಪ್ರಮಾಣದಲ್ಲಿ ಮಳೆ ಜಾಸ್ತಿ ಆದರೆ ಖಂಡಿತವಾಗ್ಲೂ ಕೂಡ ಈ ದೊಡ್ಡ ತಪ್ಪಲು ಅಂತಕ್ಕಂಥ ಪ್ರದೇಶದಲ್ಲಿ ಮತ್ತೆ ರಸ್ತೆ ಸಂಚಾರ ಸ್ಥಗಿತ ಆಗ್ತಕ್ಕಂಥ ಆತಂಕ ಸಹಜವಾಗಿದೆ. ಸಕಲೇಶಪುರದ ಕಡೆಯಿಂದ ಮಂಗಳೂರು ಹೋಗ್ತಕ್ಕಂಥ ವಾಹನಗಳನ್ನು ಹಾನ್ಬಾಳ್ ಮೂಲಕ ತೆರಳೋದಕ್ಕೆ ಅವಕಾಶ ಮಾಡಿಕೊಡ್ಲಾಗಿತ್ತು. ಮತ್ತು ಈ ಕಡೆ ಮಾರ್ನಳ್ಳಿಯಿಂದ ಹಾನ್ಬಾಳ್ ಕಡೆಗೆ ಶಿಫ್ಟ್ ಮಾಡಲಾಗಿತ್ತು. ಸೊ ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ JCBಯನ್ನು ಬಳಸಿ ಮಣ್ಣನ್ನು ತೆರವುಗೊಳಿಸಲಾಗಿದೆ. ಸೊ ಈಗ ಮತ್ತೆ ಮಳೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಹಾಗಾಗಿನೇ ಮತ್ತೆ ಈ ಭಾಗದಲ್ಲಿ ಭೂಕುಸಿತ ಆಗ್ತಕ್ಕಂಥ ಆತಂಕ ಇದೆ. ಈ ಹಿಂದೆ ಕೂಡ ಈ ಭಾಗದಲ್ಲಿ ಹಲವಾರು ಬಾರಿ ಭೂಕುಸಿತ ಆಗಿ ವಾಹನ ಸಂಚಾರ ಕೆಲವು ದಿನಗಳ ಕಾಲ ಸ್ಥಗಿತ ಆಗಿತ್ತು. ಸೊ ಈಗ ಮತ್ತೆ ಮಳೆ ಆರ್ಭಟ ಜಾಸ್ತಿ ಆಗಿದೆ. ಸೊ ಇದೇ ರೀತಿ ಮಳೆ ಆರ್ಭಟ ಮುಂದುವರೆದರೆ ಖಂಡಿತವಾಗ್ಲೂ ಕೂಡ ಈ ಮಾರ್ಗದ ಅಂದರೆ ರಾಷ್ಟ್ರೀಯ ಹೆದ್ದಾರಿ 75ರ ಮಾರ್ಗದ ವಾಹನ ಸಂಚಾರ ಸ್ಥಗಿತ ಆಗ್ತಕ್ಕಂಥ ಆತಂಕ ಸೃಷ್ಟಿಯಾಗಿದೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್ KB, TV9 ಹಾಸನ.